ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಿಥುನ ರಾಶಿಯ ಮಾಸ ಭವಿಷ್ಯ, ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯವನ್ನು ನಾವಿಲ್ಲಿ ನೋಡಿದರೆ, ವಿಶೇಷವಾಗಿ ಇವ್ರಿಗೂ ತುಂಬಾ ಒಂದು ಮಧ್ಯಮ ಮತ್ತು ಬಲ ಪ್ರಬಲವಾಗಿರ್ತಾರೆ. ವೃತ್ತಿ ದೃಷ್ಟಿಕೋನದಿಂದ ನಾವಿಲ್ಲಿ ನೋಡೋದಾದರೆ ಉತ್ತಮವಾಗಿರುವಂತಹ ಬೆಳವಣಿಗೆ ಸಿಗುತ್ತೆ. ರಾಹು 10ನೇ ಮನೆಯಲ್ಲಿರ್ತಾನೆ ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೀತಾ ಇರುತ್ತೆ. ನಿಮ್ಮ ವ್ಯಾಪಾರಸ್ಥರಲ್ಲಿ 7ನೇ ಮನೆಯ ಒಂದು ಅಧಿಪತಿಯಾದಂತಹ ಒಂದು ದೇವಗೃಹ ತಮ್ಮನ್ನು ಉತ್ತಮವಾದಂಥ ಬೆಳವಣಿಗೆಗೆ ತೆಗೆದುಕೊಂಡು ಹೋಗುತ್ತೆ. ಮತ್ತು ವಿಶೇಷವಾಗಿ ಗುರುವಿನ ಒಂದು ಸ್ಥಾನ 12ನೇ ಮನೆಯಲ್ಲಿದ್ದಾಗ ತಮಗೆ ಹೆಚ್ಚುವರಿ ಮೂಲಗಳಿಂದ ವ್ಯಾಪಾರದ ಲಾಭಗಳು ಕಂಡುಬರುವಂಥದ್ದು ಮತ್ತು ಎಲ್ಲ ರೀತಿಯ ಪ್ರಗತಿಗಳು, ನಾನಾ ಅನುಭವಗಳು ಸಹಿತ ತಮ್ಮ ಒಂದು ವಿಶೇಷವಾದಂತಹ ಒಂದು ವಿಚಾರದಲ್ಲಿ ಕಂಡುಬರುವಂಥದ್ದು. ವಿದ್ಯಾರ್ಥಿಗಳಿಗೆ ಕೆಲವೊಂದು ಲಾಭಗಳಾಗುವಂಥದ್ದು. 5ನೇ ಮನೆಯ ಅಧಿಪತಿ 10ನೇ ಮನೆಯ ಒಂದು ವಿಶೇಷವಾದಂಥ ಬೆಳವಣಿಗೆಯಲ್ಲಿ ಬರೋದರಿಂದ ಶುಕ್ರನೊಂದಿಗೆ ಒಂದು ಬುಧನೊಂದಿಗೆ 3ನೇ ಮನೆಯಲ್ಲಿ ಸ್ಥಾನವನ್ನು ಪಡೆದಿರ್ತಾನೆ. ಇದರಿಂದ ತಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸೂಕ್ತವಾದಂಥ ಫಲಿತಾಂಶಗಳು ತಮಗೆ ದೊರೀತಾ ಹೋಗ್ತವೆ. ವಿಶೇಷವಾಗಿ ನಿಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ ಕೆಲವೊಂದು ಏರಿಳಿತಗಳಾಗುವಂಥದ್ದು ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಆಮದು ರಫ್ತುಗಳನ್ನು ತಾವೇನಾದ್ರು ಮಾಡ್ತಾ ಇದ್ದರೆ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇದ್ದರೆ ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ ಇದ್ದರೆ ತಮ್ಮದು ಲಾಭಗಳು ಕಂಡುಬರುತ್ತದೆ. ವಿಶೇಷವಾಗಿ ವ್ಯಾಪಾರಕ್ಕೆ 2 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದನೇದಾಗಿ ಧನಾಕರ್ಷಣೆ ಮತ್ತು ಜನಾಕರ್ಷಣೆ. ಜನಾಕರ್ಷಣೆ ಇದ್ರೇ ಧನಾಕರ್ಷಣೆ ಬರೋದು ನನ್ನ ಪ್ರೀತಿಯ ವೀಕ್ಷಕರೇ. ಇಲ್ಲಿ ಏನಾಗ್ತಾ ಇದೆ, ತಮಗೆ ಜನಾಕರ್ಷಣೆ ಆದರೂ ಸಹಿತ ವಿಂಡೋ ಶಾಪಿಂಗ್ ಆಗ್ತಾ ಇದೆ. ಯಾವುದೇ ರೀತಿಯಲ್ಲೂ ಸಹಿತ ತಮ್ಮ ಒಂದು ಸರಕುಗಳು ಮಾರಾಟವಾಗ್ತಾ ಇಲ್ಲ. ಇಂತಹ ಒಂದು ಸಮಸ್ಯೆಗಳು ತಮಗೆ ಕಂಡು ಬರುತ್ತೆ ಮಿಥುನ ರಾಶಿಯವರಿಗೆ. ಪಂಚಮ ಸ್ಥಾನದ ಅಧಿಪತಿ ಶುಕ್ರನೊಂದಿಗೆ ಬುಧನೊಂದಿಗೆ ಇರೋದ್ರಿಂದ ತಮ್ಮ ಒಂದು 3ನೇ ಮನೆಯ ಸ್ಥಾನವನ್ನು ಪಡೆಯುತ್ತಿರ್ತೀರಿ ಮತ್ತು ತಮ್ಮ ಒಂದು ಪ್ರೀತಿ ವಿಚಾರದಲ್ಲಿ ಕೆಲವೊಂದು ಏಳು ಬೀಳುಗಳನ್ನು ಕಳೆಯುವಂಥದ್ದು. ವಿವಾಹಿತರಿಗೆ ತುಂಬಾ ಒಂದು ಲಾಭಗಳಾಗುವಂಥದ್ದು. ಅವಿವಾಹಿತರಿಗೆ ಕೆಲವೊಂದು ಶುಭ ಶಕುನಗಳು ಬರುವಂಥದ್ದು, ಶುಭ ವಿಚಾರಗಳು ಬರುವಂಥದ್ದು, ಶುಭ ಸುದ್ದಿಗಳು ಕಾಣುವಂಥದ್ದು. ಮತ್ತು ವಿಶೇಷವಾಗಿ ತಮ್ಮ ಒಂದು ಸಂಗಾತಿಗಳೊಂದಿಗೆ ಕೆಲವೊಂದು ಸಂಘರ್ಷದ ಸಾಧ್ಯತೆಗಳು ಸಹಿತ ಕಂಡು ಬರ್ತಾ ಇದೆ. ಮತ್ತು ಕೆಲವೊಂದು PCOD ಇಶ್ಯೂಸ್ ಆಗಿರ್ಬೋದು, ಈ ಥರ ಕೆಲವೊಂದು ಸಮಸ್ಯೆಗಳು ತಮಗೆ ಮಿಥುನ ರಾಶಿಯವರಿಗೆ, ಅದು ವಿಶೇಷವಾಗಿ ಸ್ತ್ರೀಯರಲ್ಲಿ ಕಂಡುಬರುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿದೆ ಆಗಸ್ಟ್ ಮಾಸದಲ್ಲಿ. ಮತ್ತು ವಿಶೇಷವಾಗಿ ತಮ್ಮ ಜೀವನದ ಆರ್ಥಿಕ ಪರಿಸ್ಥಿತಿಯನ್ನು ತಾವು ಸುಧಾರಣೆಯನ್ನು ಮಾಡುವಂಥ ವಿಚಾರಗಳು ಸಹಿತ ಕಂಡು ಬರ್ತಾ ಇದೆ. ಆರ್ಥಿಕ ಸ್ಥಿತಿಗೆ ತಾವು ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗತ್ತೆ. ಆರೋಗ್ಯದ ದೃಷ್ಟಿಕೋನದಿಂದ ಸ್ವಲ್ಪ ದುರ್ಬಲರಾಗಿರ್ತೀರಿ ಮತ್ತು ಸ್ವಲ್ಪ ಹೊಟ್ಟೆ ನೋವು ಬರುವಂಥದ್ದು, ಗಂಟಲು ನೋವು ಬರುವಂಥದ್ದು, ಬಾಯಿಯಲ್ಲಿ ಹುಣ್ಣುಗಳಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಆಗಸ್ಟ್ ಮಾಸದಲ್ಲಿ. ತಾವು ವಿಷ್ಣುವಿನ ಒಂದು ಆರಾಧನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ವಿಷ್ಣುವಿನ ಸಹಸ್ರನಾಮವನ್ನು ಪಠನೆಯನ್ನು ಮಾಡುವಂಥದ್ದು ಅತಿ ಉತ್ತಮವಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ತಾವು ತಮ್ಮ ಜೀವನದ ಅಭಿವೃದ್ಧಿಗಾಗಿ ಕೆಲವೊಂದು ಬೆಳವಣಿಗೆಯನ್ನು ಮಾಡಿಕೊಳ್ಳಬೇಕಾಗತ್ತೆ. ಯಾವ ರೀತಿಯಲ್ಲಿ ಅಂದರೆ, ಹುತ್ತದ ಮಣ್ಣನ್ನು ತಾವು ತೆಗೆದುಕೊಂಡು ಬಂದು ಅದರಲ್ಲಿ ನಾಗಪ್ಪನನ್ನು ಪ್ರತಿಷ್ಠಾಪನೆಯನ್ನಾಗಿ ಮಾಡಿ ಆ ನಾಗನಿಗೆ ಹಾಲನ್ನು ಎರೆಯೋದ್ರಿಂದ ಅತಿ ಉತ್ತಮವಾದಂಥ ಲಾಭ ತಮಗೆ ಸಿಗುತ್ತೆ ಮಿಥುನ ರಾಶಿಯವರಿಗೆ. ಶ್ವೇತ ಬಣ್ಣದ ಜೊತೆಗೆ ಹಳದಿ ಬಣ್ಣವನ್ನು ತಾವು ಧಾರಣೆಯನ್ನು ಮಾಡುವಂಥದ್ದು ಅತಿ ಉತ್ತಮವಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ ತಮ್ಮ ಜೀವನದಲ್ಲಿ ಕೆಲವೊಂದು ಅಮೂಲ್ಯವಾದಂಥ ಘಟನೆಗಳನ್ನು ಸಹಿತ ತಾವಿಲ್ಲಿ ಅನುಭವಿಸ್ತೀರಿ. 2 ಅನ್ನುವಂಥ ಸಂಖ್ಯೆಯನ್ನು ತಾವು ಅದೃಷ್ಟವನ್ನಾಗಿ ತೆಗೆದುಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಇದಾಗಿತ್ತು ಮಿಥುನ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.